ರಾಜಕೀಯದಲ್ಲಿ ಇವತ್ತು ಬಹುದೊಡ್ಡ ಘಟನೆ ನಡೆದಿದೆ. ಪ್ರಮುಖವಾಗಿ ವಿಪಕ್ಷದವರು ಅಂದರೆ ಮುಖ್ಯಮಂತ್ರಿಗಳ ವಿರುದ್ಧ ನೇರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ನಿರಂತರವಾಗಿ ಮೂಡಾ ಪ್ರಕರಣವನ್ನು ಮುಂದಿಟ್ಟು ಮುಖ್ಯಮಂತ್ರಿಗಳಿಗೆ ಮುಜುಗರ ತರುವಂಥ ಕೆಲಸವನ್ನು ಹೇಳಿಕೆಗಳನ್ನು ಕೊಡ್ತಾನೆ ಇದ್ದಾರೆ. ಆದರೆ ಇವತ್ತು ಜೆಡಿಎಸ್ ನಾಯಕರಿಗೆ, ವಿಪಕ್ಷದ ನಾಯಕರಿಗೆ, NDA ಪಕ್ಷಗಳಿಗೆ ಮುಜುಗರ ತರುವಂಥ ಒಂದು ಸನ್ನಿವೇಶ ನಡೆದೇ ಹೋಯಿತು. ಅದೇನಪ್ಪ ಅಂದರೆ ಜೆಡಿಎಸ್ನ ಹಿರಿಯ ನಾಯಕ GT ದೇವೇಗೌಡ ಸಿದ್ದರಾಮಯ್ಯನವರು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಸವಾಲ್ ಮೇಲೆ ಸವಾಲ್ ಹಾಕಿದ್ರು. ಅದು ಕೂಡ ಮುಖ್ಯಮಂತ್ರಿಗಳ ಜೊತೆ ವೇದಿಕೆ ಹಂಚಿಕೊಂಡೆ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡ್ತಾರಾ ಅಂತ ಪ್ರಶ್ನೆ ಮಾಡ್ತಾನೆ ಸಿದ್ದರಾಮಯ್ಯನವರ ಪರ ಬ್ಯಾಟ್ ಬೀಸಿದ್ರು. ಈಗ ದೇವೇಗೌಡ ವರ್ಸಸ್ ಕುಮಾರಸ್ವಾಮಿ ಎನ್ನುವಂತಾಗಿದೆ ರಾಜ್ಯ JDSನ ಕತೆ. ಕುಟುಂಬ ನೋಡಿದವರಲ್ಲ, ಎಲ್ಲ ಗಾಜಿನ ಮೇಲೆ ಕೂತಿದ್ದಾರೆ. ಮಾವಿನಕಾಯಿ ಬೇವಿನಕಾಯಿ ಸಾಕ್ಷಿ. ಮಂತ್ರಿಗಳಾದ್ಮೇಲೆ ಎಷ್ಟು ಜವಾಬ್ದಾರಿ ಇದೆ ಅನ್ನೋದನ್ನೇ ಅರ್ಥಗಳದೆ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಿಟ್ಟಲ್ಲಿ ನಾನು ರಾಜೀನಾಮೆ ಕೇಳಿದ್ದೀನಿ. ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆಯ ಸತ್ಯಮೇವ ಜಯತೆ. ದಸರಾ ಮಹೋತ್ಸವಕ್ಕೆ ಅದ್ಧೂರಿ ಚಾಲನೆಯೇ ಸಿಕ್ಕಿದ್ದು, ಸಾವಿರಾರು ಜನರು ಸೇರಿದ್ರು. ಆದ್ರೆ ಮುಡಾ ಸಂಕಷ್ಟದಲ್ಲಿ ಸಿಲುಕಿರೋ CM ಸಿದ್ದರಾಮಯ್ಯ ಮುಖದಲ್ಲಿ ಮಾತ್ರ ನಗುವೇ ಇರಲಿಲ್ಲ. ವೇದಿಕೆ ಮೇಲೆ ಗಂಭೀರವಾಗಿ ಕುಳಿತಿದ್ರು. ಒಂದ್ ರೀತಿಯಲ್ಲಿ ಕಂಪ್ಲೀಟ್ ಮಂಕ್ ಆಗಿದ್ರು. ಆದ್ರೆ ಯಾವಾಗ ವೇದಿಕೆ ಮೇಲೆ ಶಾಸಕ GT ದೇವೇಗೌಡ ಭಾಷಣ ಮಾಡಿದ್ರೋ ಸೀನೇ ಚೇಂಜ್ ಆಗಿತ್ತು. ಸಿದ್ದರಾಮಯ್ಯಗೆ 100 ಆನೆ ಬಲವೇ ಬಂದಂತಾಗಿತ್ತು. ಅದಕ್ಕೆ ಕಾರಣವೇ GTD ಆಡಿದ ಬೂಸ್ಟರ್ ಡೋಸ್ ಮಾತು. ಮುಡಾ ಕೇಸ್ನಲ್ಲಿ ಸಿಲುಕಿರೋ CM ಬೆನ್ನಿಗೆ ನಿಂತ GTD ರಾಜೀನಾಮೆ ಕೊಡಿ ಅಂದ್ರೆ ಸಿದ್ದರಾಮಯ್ಯ ಕೊಡ್ಬೇಕಾ? ಸಿದ್ದರಾಮಯ್ಯ ಪರ JDS ಶಾಸಕ GTD ಬ್ಯಾಟಿಂಗ್. ಎಸ್, ಮುಡಾ ಹಗರಣದಲ್ಲಿ CM ರಾಜೀನಾಮೆಗೆ ಬಿಜೆಪಿ JDS ನಾಯಕರು ಆಗ್ರಹಿಸ್ತಾನೆ ಬಂದಿದ್ದಾರೆ. ಆದ್ರೆ ಇವತ್ತು JDS ಶಾಸಕ GT ದೇವೇಗೌಡ CM ಪರ ಬ್ಯಾಟಿಂಗ್ ಮಾಡಿದ್ದಾರೆ. FIR ದಾಖಲಾದ್ರೆ ರಾಜೀನಾಮೆ ನೀಡಬೇಕು ಅಂತಿಲ್ಲ ಅಂತ ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ಅಬ್ಬರಿಸಿದ್ರು. ರಾಜಕಾರಣಿಗಳು ಯಾವತ್ತು ಮೈನ್ಸು ರಿಯಲ್ ಎಸ್ಟೇಟ್ ಪ್ರವೇಶ ಮಾಡ್ತೋ ಆ ದಾಳಿಲೂ ಸಿದ್ದರಾಮಯ್ಯ ಉಳಿದವರು ಅಂದರೆ ಇದೊಂದು ದೊಡ್ಡ ಆಶ್ಚರ್ಯ. ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ಗೊತ್ತಿರೋದ್ರಿಂದ ಮಾತಾಡ್ತೀನಿ. ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಕುಟುಂಬ ನೋಡಿದವರಲ್ಲ, ಮಗನೂ ನೋಡಿದವರಲ್ಲ, ಹೆಂಡತಿನೂ ನೋಡಿದವರಲ್ಲ. ನಮಗೆ ಗೊತ್ತಿದೆ ಚೆನ್ನಾಗಿ. ಎಲ್ಲ ಗಾಜಿನ ಮೇಲೆ ಕೂತಿದ್ದಾರೆ. FIR ಬಿತ್ತು ಅಂದರೆ ಯಾರು ಇರುವಂಗೇ ಇಲ್ಲ. BJP ಅಶೋಕ್ ಅವರು ಇರುವಂಗಿಲ್ಲ, ಜನತಾದಳ ಇರುವಂಗಿಲ್ಲ, ಕಾಂಗ್ರೆಸ್ ಇರುವಂಗಿಲ್ಲ. FIR ಬಿದ್ದಟ್ಟಿಗೆ ರಾಜೀನಾಮೆ ಕೊಡಬೇಕು ಅಂದರೆ ಇನ್ವೆಸ್ಟಿಗೇಷನ್ ಮಾಡಿದರೆ ಯಾವ್ದಾದ್ರು ಕಾನೂನಲ್ಲಿ ಇವು ಜೈಲಿಗೆ ಹಾಕು ಅಂತ ಹೇಳಿದ್ಯಾ? ಇಲ್ಲ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ? ಇಲ್ಲ ಯಾರು ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಕೋರ್ಟು? ಇಲ್ಲ ರಾಜ್ಯಪಾಲರು ಹೇಳಿದಾರ? ಇಲ್ಲ ಜೈಲಿಗೆ ಹಾಕಿ ಅಂತ ಹೇಳಿದಾರ? ಬೇರೆ ಕೆಲಸ ಇಲ್ವ ಮಾಡಲಿಕ್ಕೆ? ಅಭಿವೃದ್ಧಿ ಕೆಲಸಗಳು ಈ ರಾಷ್ಟ್ರ, ಕೇಂದ್ರ, ರಾಜ್ಯದವ್ರಿಗೆ ಮಂತ್ರಿಗಳಾದ್ಮೇಲೆ ಈ ರಾಜ್ಯದ ನಾಡಿನಲ್ಲಿ ಗೌರವಯುತವ ನಮ್ಗೆ ಎಷ್ಟು ಗೌರವ ಇದೆ, ಎಷ್ಟು ಜವಾಬ್ದಾರಿ ಇದೆ ಅನ್ನೋದನ್ನೇ ಅರ್ಥಗಳದೆ ಈ ರೀತಿ ಪ್ರತಿನಿತ್ಯ ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡಿಬಿಟ್ಟಿದ್ದಾರೆ. ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆಯ ಕುಮಾರಸ್ವಾಮಿನ ಕೇಳಿದ್ರೆ ರಾಜೀನಾಮೆ ಕೊಡ್ತಾರ? ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ GTD ಗುಡುಗು. ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಿರೋ HDK ವಿರುದ್ಧ ವೇದಿಕೆಯಲ್ಲೇ GTD ಗುಡುಗಿದ್ರು. ರಾಜೀನಾಮೆ ಕೇಳಿದ್ರೆ ನೀವು ಕೊಡ್ತೀರಾ? ಕೇಂದ್ರದ ಮಂತ್ರಿಗಳಾದ್ಮೇಲೆ ಜವಾಬ್ದಾರಿ ಅರಿಬೇಕು ಅಂತ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ 2 ಲಕ್ಷ ಜನ ಕೋಟಿ ಕೊಡ್ತಾರ? ಕೊಡಕ್ಕಾಗ್ತದ? ಕೊಡಿ ಅಂತಾರೆ. ಸಿದ್ದರಾಮಯ್ಯದವ್ರು 136 ಜನ DK ಗೆದ್ದಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆ ಕೊಡ್ಬೇಕಾ? ತೋರಿಸ್ಬಿಡಪ್ಪ ಯಾವ ಕಾನೂನು ನೋಡುವ. ಅದ್ಯಾವ ಕಾನೂನು ರಾಜೀನಾಮೆ ಕೊಡು ಅಂತ ಹೇಳದೆ? ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ? ತೋರಿಸ್ರಿ. ರಾಜ್ಯದಲ್ಲಿ ಏನ್ರಿ ನೋಡ್ಬೇಕಾಗಿದೆ? ರಾಜ್ಯ ಏನ್ ನೋಡ್ಬೇಕು ಜನ? GTD ಮಾತಿಗೆ ಕೈ ಸಚಿವರು, ಶಾಸಕರು ಬಹುಪರಾಕ್. ಯಾವಾಗ ಸಿದ್ದರಾಮಯ್ಯ ಬೆಂಬಲಕ್ಕೆ GTD ನಿಂತ್ರೋ GTD ಭಾಷಣಕ್ಕೆ CM ಸಿದ್ದರಾಮಯ್ಯ ಕೂಡ ಫಿದಾ ಆದ್ರು. GTD ಮಾತಿಗೆ ಸಚಿವರು, ಶಾಸಕರು ಬಹುಪರಾಕ್ ಹೇಳಿದ್ರು. ಭಾಷಣ ಮುಗಿಸಿ ಬಂದ GTDಗೆ ವೇದಿಕೆಯಲ್ಲೇ ಎದ್ದು ನಿಂತು ಗೌರವ ಸಲ್ಲಿಸಿದ್ರು. ಸತ್ಯ ಹೇಳಿದ್ದಾರೆ, ನನಗೆ ಹೆಚ್ಚು ಬಲ ಬಂದಿದೆ ಎಂದ ಸಿಎಂ.
ಜಿಟಿಡಿ ಸತ್ಯವನ್ನೇ ಹೇಳಿದ್ದಾರೆ. ನನಗಿದೀಗ ಹೆಚ್ಚು ಬಲ ಬಂದಂತಾಗಿದೆ, ನನ್ನ ಯಾರು ಏನು ಮಾಡಕ್ಕಾಗಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಜಿಟಿಡಿಗೆ ಧನ್ಯವಾದ ಹೇಳಿದ ಸಿಎಂ ಸತ್ಯಮೇವ ಜಯತೆ ಅಂದ್ರು. ಟಿ ದೇವೇಗೌಡರು ಮೂಡಾದಲ್ಲಿ ಒಬ್ಬರು ಸದಸ್ಯರಾಗಿದ್ದಾರೆ. ಅವರ ಸತ್ಯ ಏನು ಅಂತ ಗೊತ್ತಿದೆ. ಅದಕ್ಕೋಸ್ಕರನೇ ಅವರು ಬೇರೆ ಪಕ್ಷದಲ್ಲಿ ಇದ್ಕೊಂಡು ಸತ್ಯವನ್ನು ನುಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಸತ್ಯಮೇವ ಜಯತೆ ಅಂತ ಕರೆಯೋದು. ಸತ್ಯಮೇವ ಜಯತೆ, ಯಾವಾಗಲೂ ಸತ್ಯಕ್ಕೆ ಜಯ ದೊರಕ್ತದೆ. ಏನಪ್ಪ ಮಂಜೇಗೌಡ? ಸತ್ಯಕ್ಕೆ ಯಾವಾಗಲೂ ಜಯ ದೊರೀತದೆ. ಸ್ವಪಕ್ಷದ ಶಾಸಕ ಜಿಟಿಡಿ ಆರೋಪಕ್ಕೆ ಎಚ್ಡಿಕೆ ತಿರುಗೇಟು. ಸ್ವಪಕ್ಷದ ಶಾಸಕ ಜಿಟಿಡಿ ಆರೋಪಕ್ಕೆ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಎಫ್ಐಆರ್ಗೆ ನಾನು ರಾಜೀನಾಮೆ ಕೇಳಿಲ್ಲ ಅಂತ ಹೇಳಿದ್ರು. ಕುಮಾರಸ್ವಾಮಿ 2 ಲಕ್ಷ ಜನ ಕೋಟಿ ಕೊಡ್ತಾರ, ಕೊಡಕ್ಕಾಗ್ತದ? ಕೊಡಿ ಅಂತಾರೆ. ನಾನು ಎಫ್ಐಆರ್ಗೆ ರಾಜೀನಾಮೆ ಕೇಳೇ ಇಲ್ವಲ್ಲ. ನಾನು ಎಫ್ಐಆರ್ ಆಗಿರೋದಕ್ಕೆ ನಾನು ರಾಜೀನಾಮೆನೇ ಕೇಳಿಲ್ಲ. ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾನು ರಾಜೀನಾಮೆ ಕೇಳಿದ್ದೀನಿ. ಇದಿಷ್ಟೇ ಅಲ್ಲ, ಕಳ್ಳನಿಗೆ ಪಿಳ್ಳೆನವ, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಗಾದೆಯ ಮಾತಿನ ಸಮರವೇ ನಡೆಯಿತು. ಇದು ಯಾರ ಕಳ್ಳಂಗೊಂದು ಪಿಳ್ಳೆನವ ಅಂತ ಬೇವೆ ಸಾಕ್ಷಿ ಅಂತಾರೆ, ಮಾವಿನಕಾಯಿ ಬೇವಿನಕಾಯಿ ಸಾಕ್ಷಿ. ಇದನ್ನ ಇಟ್ಕೊಂಡು ರಕ್ಷಣೆ ಪಡ್ಕೊಳ್ಳೋದು ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಗೌರವ ತರಲ್ಲ. ಅರ್ಥ ಆಗಲಿಲ್ಲ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ, ಬೇವಿನಕಾಯಿಗೆ ಹಾಗಲಕಾಯಿ ಸಾಕ್ಷಿ ಅಂದರೆ 2 ಕೈ ಅಂತ ಅದ್ರ ಅರ್ಥ. ಹಾಗಲಕಾಯಿ ಕೈ, ಬೇವಿನಕಾಯಿ ಕೈ. ಬಟ್ ನನಗೆ ಅದು ಅರ್ಥ ಆಗಲಿಲ್ಲ. ಕುಮಾರಸ್ವಾಮಿ ಅವ್ರಿಗೆ ಜಿಟಿ ದೇವೇಗೌಡನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಜಿಟಿ ದೇವೇಗೌಡ ಹೇಳಿಕೆ ಸಮರ್ಥಿಸಿಕೊಂಡ ಡಿಸಿಎಂ ಡಿಕೆ ಏನೋ ಅಚ್ಚರಿ ಹೇಳಿಕೆಯನ್ನ ನೀಡಿಲ್ಲ, ಇರೋದನ್ನೇ ಹೇಳಿದ್ದಾರೆ ಅಂದ್ರು. ಆಶ್ಚರ್ಯ, ಅವರೇನು ಹೇಳಿಕೆ ಏನು ಕೊಟ್ಟಿಲ್ಲ. ಕುಮಾರಸ್ವಾಮಿ ಅವರೇ ಪ್ರಾರಂಭದಲ್ಲೇ ಈ ಪಾದಯಾತ್ರೆ ಮಾಡೋದು ಬೇಡ ಅಂತೇಳಿ ಅವ್ರು ಹೇಳಿದ್ರು. ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ ದಸರಾ ಕಾರ್ಯಕ್ರಮವನ್ನ ರಾಜಕೀಯಕ್ಕೆ ಬಳಸಿಕೊಂಡಿದ್ದಾರೆ, ನಾಚಿಕೆ ಆಗಬೇಕು ಅಂತ ಕಿಡಿಕಾರಿದ್ರು. ದಸರಾದ ಗತ ವೈಭವವನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕೆಲವರು ಶಾಸಕರು ಏನು ಆ ವೇದಿಕೆಯನ್ನು ರಾಜಕೀಯಕ್ಕೆ ಬಳಸ್ಕೊಂಡಿದ್ದಾರೆ. ಇದು ನಾಚಿಕೆಗೇಡಿನ ಸಂಗತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಟ್ಟಾರೆಯಾಗಿ ಮುಡಾ ಹಗರಣದಲ್ಲಿ ಸಿಲುಕಿರೋ ಸಿಎಂ ಸಿದ್ದರಾಮಯ್ಯಗೆ ಚಾಮುಂಡಿ ಸನ್ನಿಧಾನದಲ್ಲೇ ದೊಡ್ಡ ಶಕ್ತಿಯೇ ಸಿಕ್ಕಂತಾಗಿದೆ. ಅಲ್ಲದೆ ಮುಡಾ ಪ್ರಕರಣದಲ್ಲಿ ನಡೆಯುತ್ತಿದ್ದ ರಾಜಕೀಯ ಜಟಾಪಟಿಗೆ ಹೊಸ ತಿರುವು ಕೊಟ್ಟಿದೆ. ರಾಮ್ ಜೊತೆ ಪ್ರಸನ್ನ, ಟಿವಿ9 ಮೈಸೂರು.